ಮಗುವಿಗೆ ಜನ್ಮ ನೀಡಿದ 10ನೇ ತರಗತಿಯ ವಿದ್ಯಾರ್ಥಿನಿ ಪೋಕ್ಸೋ ಪ್ರಕರಣ ಕಾಯ್ದೆಯಡಿ ಪ್ರಕರಣ ದಾಖಲು. ಕೊಪ್ಪಳದಲ್ಲಿ ನಡೆದಿರತಕ್ಕಂತಹ ಘಟನೆ ಜಿಲ್ಲೆಯಾದ್ಯಂತ ಆತಂಕದ ಛಾಯೆ ಮೂಡಿದೆ. 10ನೇ ತರಗತಿ ವಿದ್ಯಾರ್ಥಿನಿ ಭವಿಷ್ಯ ರೂಪಿಸೋದಕ್ಕೆ, ತಲೆಗೆ ಜ್ಞಾನ ತುಂಬಿಸಿಕೊಳ್ಳೋದಕ್ಕೆ ಜ್ಞಾನ ದೇಗುಲ ಎಂದು ಕರೆಯಲ್ಪಡುವ ಹಾಸ್ಟೆಲು ಅಥವಾ ಶಾಲೆ ಕಾಲೇಜಿಗೆ ಹೋಗ್ತಾರೆ. ಆದರೆ ಬ್ಯಾಗ್ ತುಂಬ ಪುಸ್ತಕವನ್ನ ತುಂಬಿಕೊಂಡು ಬರುವ ವಿದ್ಯಾರ್ಥಿನಿ ಗರ್ಭ ಧರಿಸಿ ಬಂದಿದ್ದಾಳೆ. ಕುಕನೂರು ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಹಾಸ್ಟೆಲ್ನಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿನಿ, 10ನೇ ತರಗತಿ ಅಂದರೆ ಒಂದು 15 ವರ್ಷ ಇರುತ್ತೆ. ಹಾಸ್ಟೆಲ್ ಮೇಲ್ವಿಚಾರಕರ ವಿರುದ್ಧ ವ್ಯಾಪಕ ಆಕ್ರೋಶ. ಭವಿಷ್ಯ ರೂಪಿಸಬೇಕಿದ್ದ ವಿದ್ಯಾರ್ಥಿನಿಗೆ ಗರ್ಭವತಿಯ ಪದವಿ. ಎಚ್ಚರ ವಹಿಸಬೇಕಾಗಿರೋದು ಯಾರು? ಹೆತ್ತವರು. ನಿಮ್ಮ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸಿ, ಅದರಲ್ಲಿ ಯಾವ ತಪ್ಪು ಇಲ್ಲ. ಆ ಹಾಸ್ಟೆಲ್ನ ಹಿನ್ನೆಲೆಗಳನ್ನು ಪರಿಶೀಲನೆ ಮಾಡಿ. ಆ ಹಾಸ್ಟೆಲ್ನಲ್ಲಿ ಹಿಂದೆ ಈ ತರಹದ್ದೇನಾದರೂ ಪ್ರಕರಣಗಳಾಗಿದ್ದಾವ? ಜಗತ್ತಿನ ಸಮೀಕ್ಷೆಯ ಪ್ರಕಾರ ಪೋಕ್ಸೋ ಪ್ರಕರಣಗಳು ಅತಿ ಯಥೇಚ್ಛವಾಗಿ ನಡೀತಾ ಇದೆ. ಸಣ್ಣ ಸಣ್ಣ ಮಕ್ಕಳನ್ನು ಕಾಮತೃಷೆಗೆ ಬಳಸಿಕೊಳ್ಳುವಂತಹ ಪೈಶಾಚಿಕ ಸಂಸ್ಕಾರ ಭಾರತದಲ್ಲಿದೆ. ಈಗಾಗಲೇ ಸಂಬಂಧಪಟ್ಟ ಆರೋಪಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಹಾಸ್ಟೆಲ್ಗೆ ಕಳುಹಿಸಿಕೊಡಲಾಗಿತ್ತು. ಇದು ಬೇರೆಲ್ಲೂ ಅಲ್ಲ, ಅಸ್ಸಾಮ ಗುಜರಾತಲ್ಲ, ಪಕ್ಕದ ಕೊಪ್ಪಳದಲ್ಲಿ ನಡೆದಿರುವಂತಹದ್ದು. 10ನೇ ತರಗತಿ ವಿದ್ಯಾರ್ಥಿನಿಯಂತೆ. ಆಕೆಯನ್ನು ಹಾಸ್ಟೆಲ್ಗೆ ಸೇರಿಸಲಾಗಿತ್ತು. ಹಾಸ್ಟೆಲ್ನಲ್ಲಿ ಕಲಿತಾ ಇದ್ದಂತಹ, ಉತ್ತಮ ರ್ಯಾಂಕನ್ನು ಪಡಿತಾ ಇದ್ದಂಥ ವಿದ್ಯಾರ್ಥಿನಿ ಇದ್ದಕ್ಕಿದ್ದ ಹಾಗೆ ಆಕೆ ಮನೆಗೆ ಬಂದಾಗ, ಹೆತ್ತವರು ಪ್ರಶ್ನೆ ಮಾಡಿದಾಗ ಆಕೆ ಗರ್ಭವತಿ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಹೆತ್ತವರು ಸ್ವಲ್ಪ ಎನ್ಕ್ವೈರಿ ಅದು ಇದು ನಡೆಸಿದಾಗ ಆ ಹಾಸ್ಟೆಲ್ನ ಮೇಲೆ ಎಲ್ಲರ ಗಮನ ಹೋಗುತ್ತೆ. ಹಾಸ್ಟೆಲ್ನ ಒಂದಷ್ಟು ಸಿಬ್ಬಂದಿಗಳ ಚಟುವಟಿಕೆಯ ಮೇಲೆ ಅವರಿಗೆ ಸಂಶಯ ಬರುತ್ತೆ. ಈಗಾಗಲೇ ಅವರು ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಈಗ ಈ ಕೇಸ್ ಇರುವಂತಹದ್ದು ಕೊಪ್ಪಳದ ಕುಕನೂರು ವಸತಿ ನಿಲಯದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಹೆರಿಗೆಯಾದ ಘಟನೆ ಇಡೀ ರಾಜ್ಯವನ್ನು ಆತಂಕಪಡಿಸಿದೆ. ಕುಕನೂರು ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಪಾಲಕರ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಕ್ಕಳ ಸುರಕ್ಷತೆ ಮತ್ತು ವಸತಿ ನಿಲಯಗಳ ಮೇಲ್ವಿಚಾರಣೆಯ ಕುರಿತು ಗಂಭೀರ ಪ್ರಶ್ನೆಗಳು ಈಗ ಹುಟ್ಟುಕೊಂಡಿದೆ. ಇನ್ನು ನವೆಂಬರ್ 26ನೇ ತಾರೀಕು ಭವಿಷ್ಯ ರೂಪಿಸಿಕೊಳ್ಳಬೇಕಾದ 10ನೇ ತರಗತಿಯ ಬಾಲಕಿಯೊಬ್ಬಳು ಹಸುಗೂಸಿಗೆ ಜನ್ಮ ನೀಡಿದ ಘಟನೆ ಕುಕನೂರು ತಾಲೂಕಿನಲ್ಲಿ ನಡೆದಿರೋ. ಇದು ನಮ್ಮ ಕರ್ನಾಟಕದ ಹೃದಯ ಭಾಗ ಅಂತ ಕರೆಸಿಕೊಳ್ಳುವ ಕುಕನೂರು. ಆ ಕುಕನೂರು ಪೊಲೀಸರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಆ ಆರೋಪಿ ಆ ಹಾಸ್ಟೆಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಯಂತೆ. ಇನ್ನು ಆ ಹೆಣ್ಣುಮಗಳು ಪಾಪ ಗಂಡು ಮಗುವಿಗೆ ಜನ್ಮ ನೀಡಿದೆ. ಸಣ್ಣ ವಯಸ್ಸು, ಪುಸ್ತಕವನ್ನು ತುಂಬಿಕೊಂಡು ಬರುವಂತಹ ವಯಸ್ಸದು. ಕುಕನೂರು ತಾಲೂಕಿನ ಶಾಲೆಯಲ್ಲಿ ಓದ್ತಾ ಇದ್ದಂಥ 10ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ದಿಢೀರ್ ಹೊಟ್ಟೆ ನೋವಿನಿಂದ ನರಳಾಡ್ತಾ ಇದ್ದಿದ್ದನ್ನು ಮನೆಯವರು ಗಮನಿಸಿಕೊಂಡು ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋದಾಗ ಗೊತ್ತಾಯಿತು ಈ ಥರ ಆಗಿದೆ ಅನ್ನೋದು. ಅಪ್ರಾಪ್ತೆಯು ಮಗುವಿಗೆ ಜನ್ಮ ನೀಡಿದ ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮೆಲ್ ಅರಿಸಿದ್ದಿ ಅವರು ತಕ್ಷಣವೇ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಬಾಲಕಿ ಆರೋಗ್ಯ ವಿಚಾರಿಸಿದ್ದಾರೆ. ಅಲ್ಲದೆ ಕುಕನೂರು ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿದ್ದು ಬಾಲಕಿಯ ಈ ಸ್ಥಿತಿಗೆ ಕಾರಣನಾದ ಯುವಕನನ್ನು ಬಂಧಿಸಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ಈ ಘಟನೆಯಿಂದಾಗಿ ವಸತಿ ನಿಲಯದಲ್ಲಿ ಮಕ್ಕಳ ಸುರಕ್ಷತೆಯ ವಿಚಾರ ಹೆಂಗಿದೆ ಅನ್ನೋ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಇನ್ನು ಹಾಸ್ಟೆಲ್ನ ವಾರ್ಡನ್ ವಿರುದ್ಧ ಪಾಲಕರ ಆಕ್ರೋಶ ಸಾಮಾನ್ಯವಾಗಿ ಬರುತ್ತೆ. ನಾವು ಹಾಸ್ಟೆಲ್ಗೆ ಮಕ್ಕಳನ್ನು ಯಾಕೆ ಸೇರಿಸ್ತೀವಿ? ಅಲ್ಲೊಂದು ಉತ್ತಮ ಶಿಕ್ಷಣ ಸಿಗಲಿ, ತಂದೆ ತಾಯಂದಿರು ಮಕ್ಕಳು ಜೊತೆಗೆ ಇಲ್ಲದೇ ಇದ್ದರೂ ಮಕ್ಕಳು ಸ್ವತಂತ್ರವಾಗಿ ಬದುಕೋದನ್ನು ಕಲೀಲಿ ಅನ್ನೋ ಕಾರಣಕ್ಕೆ, ಅಥವಾ ಮಕ್ಕಳು ಸ್ವತಂತ್ರವಾಗಿ ಇನ್ನೊಬ್ಬರನ್ನು ಅವಲಂಬಿಸದೆ ಬದುಕಿದ್ರೆ ಅವರು ಜಗತ್ತಿನಲ್ಲಿ ತುಂಬ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೋತಾರೆ ಅನ್ನುವಂಥ ನಿರ್ಧಾರಕ್ಕೆ ಹೆತ್ತವರು ಕಳಿಸ್ಕೊಡ್ತಾರಲ್ಲ. ಆಗೋದೇನು? ಬಾಲಕಿ 9 ತಿಂಗಳು ಗರ್ಭಿಣಿಯಾಗಿದ್ದರೂ ಅಲ್ಲಿನ ವಾರ್ಡನ್ ಅಥವಾ ಸಿಬ್ಬಂದಿಯ ಗಮನಕ್ಕೆ ಬಾರದೇ ಹೋಗಿದ್ದು ಹೇಗೆ ಎಂದು ಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿ, ಜೊತೆಗೆ ಆ ಕುಕನೂರು ಗ್ರಾಮಸ್ಥರು ಕೂಡ ಕಂಗಾಲಾಗಿದ್ದಾರೆ. ವಸತಿ ನಿಲಯದ ಸಿಬ್ಬಂದಿಗೆ ಈ ವಿಷಯ ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತಿದ್ಯಾಕೆ? ಅನುಮಾನಗಳು ಉಂಟಾಗ್ತಾ ಇದೆ. ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಇರುವ ಹಾಸ್ಟೆಲ್ನಲ್ಲಿಯೇ ಇಂತಹ ಘಟನೆ ನಡೆದರೆ ಪೋಷಕರು ಯಾರನ್ನು ನಂಬಬೇಕು? ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು ಅಥವಾ ಇದರ ಬದಲಾಗಿ ನಿರ್ಲಕ್ಷ್ಯದ ಪರಮಾವಧಿ ಇರುವಂಥ ಹಾಸ್ಟೆಲ್ಗಳಿಗೆ ಕಳುಹಿಸಬೇಕು? ಅರ್ಥ ಆಗದೇ ಇರತಕ್ಕಂತಹ ಹೆತ್ತವರು ಗೊಂದಲದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾಗಿದ್ದಂಥ ಹಾಸ್ಟೆಲ್ನ ಆಡಳಿತ ಮಂಡಳಿ
ನಿಮ್ಮ ಹಾಸ್ಟೆಲ್ನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸೋದಕ್ಕೆ ನಿಮ್ಮಿಂದ ಸಾಧ್ಯ ಆಗದೇ ಇದ್ದರೆ ನೀವು ಹಾಸ್ಟೆಲ್ನ ಯಾವ ಪುರುಷಾರ್ಥಕ್ಕೆ ನಿರ್ವಹಣೆ ಮಾಡ್ತೀರಿ? ಕೇವಲ ಹಾಸ್ಟೆಲ್ ರೂಮ್ ಒಳಗೆ ಟೇಬಲ್ ಇದೆಯಾ, ಮೇಜ್ ಇದೆಯಾ, ತಿನ್ನೋದಕ್ಕೆ ತಟ್ಟೆ ಇದೆಯಾ ಅಂತ ನೋಡಿದ್ರೆ ಸಾಲದು. ಅಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಅವರ ಮಾನ ಪ್ರಾಣ, ಅವರ ಜೀವನ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಲ್ಲ. ಹೆಣ್ಣು ಮಕ್ಕಳ ವರ್ತನೆಗಳು ಹೇಗಿದೆ, ಯಾರ ಜೊತೆ ಸುತ್ತಾಡ್ತಾ ಇದ್ದಾರೆ, ಏನೂ ತಿಳಿಯದ ಹೆಣ್ಣುಮಕ್ಕಳು, 10, 12, 15 ವರ್ಷದ ಹೆಣ್ಣುಮಕ್ಕಳು. ಆ ಹೆಣ್ಣು ಮಕ್ಕಳು ಈ ತರಹ ಗರ್ಭವತಿಗಳಾದರೆ ಹೆತ್ತವರಿಗೆ ಆತಂಕ ಮೂಡುತ್ತೆ. ಹಾಸ್ಟೆಲ್ ವಿರುದ್ಧ ಈಗ ಹೆತ್ತವರ ಆಕ್ರೋಶವೂ ಕೂಡ ವ್ಯಕ್ತವಾಗಿರುವಂತಹದ್ದು. ಈಗಾಗಲೇ ಪೋಕ್ಸೋ ಪ್ರಕರಣದ ಅಡಿ ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.